नारायणं निखिलपूर्णगुणैकदेहं निर्दोषमप्यतमप्यखिलैस्वाक्यैः अस्योद्भवादिदमशेषविशेषतोऽपि वद्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। श्रीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। अध्यायದ ಕೊನೆಯ ಶ್ಲೋಕದ ಬೇಕಿದೆ ಹೌದಾ? ವಾಯ್ಸ್ ಬರ್ತಾ ಇಲ್ಲ ಆಚಾರ್ಯ ಸರಿಯಾಗಿ. ಓ ಪೂರ್ತಿ ಬ್ರೇಕ್ ಆಗಿ ಹೋಗ್ತಾ ಇದೆ. ಹಾ, ಇವಾಗ ಕೇಳಿಸ್ತಾ ಇದೆನಾ? ಹಾ, ಇವಾಗ ಕರೆಕ್ಟ್ ಆಗಿದೆ. ಇವಾಗ ಹಾ, ಕೇಳಿಸ್ತಿದೆ. 11ನೇ ಅಧ್ಯಾಯದ ಕೊನೆಯ ಶ್ಲೋಕದ ಅರ್ಥ ಆಗಬೇಕಿದೆ ಹೌದಾ? ಹೌದು ಆಚಾರ್ಯ. ಸರಿ, ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಮತ್ಕರ್ಮ ಕೃನ್ ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಹೇ ಪಾಂಡವ, ಬರ್ಕೊಳ್ಳಿ. ಪಾಂಡವ, ಹೇ ಪಾಂಡು ಪುತ್ರನೇ. ಪಾಂಡವ, ಪಾಂಡುಪುತ್ರನೇ. ಮತ್ ಪರಮಃ, ಮತ್ ಪರಮಃ, ನಾನೇ ಉತ್ತಮನೆಂಬ ಜ್ಞಾನವುಳ್ಳವನಾಗಿ. ಮತ್ ಪರಮಃ, ನಾನೇ ಉತ್ತಮನೆಂಬ ಜ್ಞಾನವುಳ್ಳವನಾಗಿ. ಸಂಗವರ್ಜಿತಃ, ಸಂಗವರ್ಜಿತಃ, ಫಲದಲ್ಲಿ ಆಸೆ ರಹಿತನಾಗಿ. ಫಲದಲ್ಲಿ ಆಸೆ ರಹಿತನಾಗಿ. ಸಂಗವರ್ಜಿತಃ, ಫಲದಲ್ಲಿ ಆಸೆ ರಹಿತನಾಗಿ. ಮತ್ಕರ್ಮ ಕೃನ್, ಮತ್ಕರ್ಮ ಕೃತ್, ಮತ್ಕರ್ಮ ಕೃತ್, ನನ್ನ ಪ್ರೀತಿಗಾಗಿ ಕರ್ಮವನ್ನು ಮಾಡುವ. ನನ್ನ ಪ್ರೀತಿಗಾಗಿ ಕರ್ಮವನ್ನು ಮಾಡುವ. ಸರ್ವಭೂತೇಷು ನಿರ್ವೈರಃ, ಸರ್ವಭೂತೇಷು, ಇಷ್ಟೇ ಬರ್ಕೊಳ್ಳಿ. ಸರ್ವಭೂತೇಷು, ಎಲ್ಲಾ ಪ್ರಾಣಿಗಳಲ್ಲೂ. ಸರ್ವಭೂತೇಷು, ಎಲ್ಲಾ ಪ್ರಾಣಿಗಳಲ್ಲೂ. ನಿರ್ವೈರಃ, ದ್ವೇಷ ಮಾಡದ. ನಿರ್ವೈರಃ, ದ್ವೇಷ ಮಾಡದ. ನೋಡಿ, ಪರಮಾತ್ಮನ ಭಕ್ತರಾಗಬೇಕು ಅಂದ್ರೆ ಈ ಎಲ್ಲ ಕ್ವಾಲಿಟೀಸ್ ಇರಬೇಕು. ನಿರ್ವೈರಃ, ದ್ವೇಷ ಮಾಡದ. ಮದ್ಭಕ್ತ, ಯಹ ಮದ್ಭಕ್ತಃ, ಯಹ ಮದ್ಭಕ್ತಃ,
ಯಾವ ನನ್ನ ಭಕ್ತನಿದ್ದಾನೋ, ಯಾವ ನನ್ನ ಭಕ್ತನಿದ್ದಾನೋ ಸಹ ಅವನು ಸಹ ಅವನು ಸಹ ಅವನು ಮಾಂ ನನ್ನನ್ನು ಮಾಂ ನನ್ನನ್ನು ಏತಿ ಹೊಂದುತ್ತಾನೆ, ಸೇರುತ್ತಾನೆ. ಮಾಂ ನನ್ನನ್ನು ಏತಿ ಸೇರುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಒಂದು ಸಣ್ಣ ಪ್ರಶ್ನೆ. ಈಗ ಯಾರನ್ನು ದ್ವೇಷ ಮಾಡದೇ ಇರೋರು ಅಂತ ಹೇಳಿದೆ, ಬಟ್ ರಾಕ್ಷಸರಾಗ್ಲಿ ವಿಷ್ಣು ದ್ವೇಷಗಳಾಗ್ಲಿ ಅವರನ್ನು ದ್ವೇಷ ಮಾಡಬಾರ್ದು ಅಂತನಾ? ಅಧಾರ್ಮಿಕರನ್ನ ದ್ವೇಷ ಮಾಡುವುದು, ಪರಮಾತ್ಮನ ಬಂದು ಅವರನ್ನ ತಾತ್ಸಾರ ಮಾಡುವುದು, ಅವರಲ್ಲಿ ದ್ವೇಷವನ್ನ ಮಾಡುವುದು ಸರಿನೇ. ಅದು ಎಲ್ಲಿಯ Okay. ತನಕ? ಮೊದಲಿಗೆ ನೀವು ಅವರನ್ನ ಧರ್ಮ ಮಾರ್ಗದ ಹಾದಿಗೆ ತರುವ ತನಕ, ಅಂದ್ರೆ ನೀವು ಅದನ್ನ ಮೊದಲಿಗೆ ಪ್ರಯತ್ನ ಮಾಡಬೇಕು ಅವರನ್ನ ಧರ್ಮ ಮಾರ್ಗದಲ್ಲಿ ತರಲಿಕ್ಕೆ. ಅಷ್ಟಾದ್ರೂ ಅವ್ರು ಬಗದೆ ಹೋದ್ರೆ ತಾತ್ಸಾರ ಮಾಡಿಬಿಡ್ಬೇಕಷ್ಟೆ. ಸರಿ, ಹೀಗೆ. ಓಕೆ. ಅಂದ್ರೆ ದ್ವೇಷಿಸೋದು ಬೇಡ ಅಂದ್ರೆ ಪ್ರೀತಿಸೋದು ಬೇಡ, ಆ ರೀತಿ ತಾತ್ಸಾರ ಮಾಡಿ ಹಾಗೆ. ಸರಿ ಸರಿ ಆಚಾರ್. ಸರಿ, ಮುಂದೆ ಹೋಗೋಣವಾ? ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪದರ್ಶನೋ ನಾಮ ಏಕಾದಶೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಮುಂದಿನ ಅಧ್ಯಾಯದಲ್ಲಿ ಸ್ವಲ್ಪ ವಿಶೇಷತೆ ಇದೆ. ಇಲ್ಲಿ ಕೆಲವೊಂದು ಪುರಾಣದಲ್ಲಿ ಈ ಒಂದು ಶ್ಲೋಕ, ಮುಂದಿನ ಅಧ್ಯಾಯದ ಆ ಶ್ಲೋಕ ಹೊರಡುವುದು ಏನು ಕಾರಣ ಅಂತ. ಪ್ರಕೃತ ಇಲ್ಲಿ ಸಂದೇಹ ಏನು ಬರ್ತದೆ ಅಂತಂದ್ರೆ, ಅನೇಕ ಶಾಕ್ತ ಪುರಾಣಗಳಲ್ಲಿ ಲಕ್ಷ್ಮೀದೇವಿಯ ಆರಾಧನೆಯಿಂದಾಗಿ ಮುಕ್ತಿಯನ್ನ ಪಡೆಯಬಹುದು ಅಂತ ಇದೆ. ಮುಕ್ತಿ ಪರಮಾತ್ಮನ ಅಧೀನ, ಆದರೆ ಬ್ರಹ್ಮಾದಿ ದೇವತೆಗಳ ಆರಾಧನೆಯಿಂದಾಗಿ ಅವರಿಂದ ಜನನ ಮರಣಗಳ ರಹಿತವಾಗಿ ಇರುವಂತಹ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವರಿಗೆ ಮರಣ ಇದೆ. ಅರ್ಥಾತ್ ಬ್ರಹ್ಮನನ್ನ, ಅರ್ಥಾತ್ ನಾರಾಯಣನ್ನ ಸೇರುವುದೇ ಅವರಿಗೆ ಒಂದು ಮರಣ. ಈ ರೀತಿ ಶಾಶ್ವತವಾದ ಮುಕ್ತಿ ರೂಪವಾದ ಫಲ ಬ್ರಹ್ಮಾದಿ ದೇವತೆಗಳನ್ನ ಆರಾಧನೆ ಮಾಡುವುದರಿಂದ ಸಿಗದೇ ಇರಬಹುದು. ಆದರೆ ಚತುಷ್ಕಪರ್ದಾಯ ದೇವಿ ಚತುರಸ್ಯಾದಿವಿಸ್ತುತ ಚತುರ್ವೇದೋದಿತ ಗುಣ ಚತುರ್ಮೂರ್ತೆ ಹರೇ ಪ್ರಿಯ. ನಮ್ಮ ವಾದಿರಾಜರೇ ಹೇಳಿದ್ದಾರೆ ಶ್ರೀ ಶ್ರೀಶ ಗುಣದರ್ಪಣದಲ್ಲಿ.
ನಿತ್ಯ ಯೌವನ ಸಂಪನ್ನಳು, ಅವಳದ್ದೂ ಕೂಡ ಜ್ಞಾನಾನಂದಮಯ ಶರೀರವೇನೆ. ಹೇಗೆ ಪರಮಾತ್ಮನದ್ದೋ ಹಾಗೆ ಜ್ಞಾನಾನಂದಮಯ ಶರೀರವೇನೆ. ಸಕಲ ದೇವತೆಗಳಿಂದ ಚತುರಸ್ಯಾದಿಭಿಹಿ ಸ್ತುತಾ, ಬ್ರಹ್ಮಾದಿ ದೇವತೆಗಳಿಂದ ಅವಳು ಸ್ತುತಿಸಲ್ಪಡುವವಳು. ಅಂತಹ ಪೂಜ್ಯಳು, ಅಂತಹ ಮಹಿಮೆ ಅವಳಿಗಿದೆ. ಹೀಗಾಗಿ ಇತರ ದೇವತೆಗಳಿಗಿಂತ ಅವಳು ಶ್ರೇಷ್ಠಳು. ಆದ್ದರಿಂದ ಅವಳ ಒಂದು ಉಪಾಸನೆಯಿಂದಾಗಿ ಮುಕ್ತಿ ಸಿಗಬಹುದು ಎಂಬುವಂತಹ ಶಂಕೆ ಬಂದರೆ ಅದು ಸರಿಯಲ್ಲ. ಬರೀ ಸಿರಿದೇವಿಯ ಉಪಾಸನೆಯಿಂದಾಗಿ ನಮಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನ ಒಂದು ಉಪಾಸನೆಯಿಂದಲೇನೆ, ಮುಖ್ಯವಾಗಿ ಪರಮಾತ್ಮನದ್ದು. ಸಿರಿದೇವಿಯ ಅನುಗ್ರಹವೂ ಬೇಕು, ಮುಖ್ಯವಾಗಿ ಪರಮಾತ್ಮನ ಉಪಾಸನೆ. ಅದನ್ನೇ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಸಿರಿ ಮತ್ತು ಹರಿಯಲ್ಲಿ ಯಾರು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಿರ್ತಾರೋ ಅವರಿಗೆ, ಯಾರಿಗೆ ಶೀಘ್ರವಾಗಿ ಮುಕ್ತಿ ಸಿಗುತ್ತೆ, ಅರ್ಥಾತ್ ಬರೀ ಲಕ್ಷ್ಮಿಯಲ್ಲಿಯೇ ಲಕ್ಷ್ಮಿ ಉಪಾಸನೆಯನ್ನು ಮಾಡುವವರಿಗೆ ಮುಕ್ತಿ ಬೇಗ ಸಿಗುತ್ತೋ, ಹರಿಯ ಉಪಾಸನೆಯನ್ನ ಮಾಡುವಂತಹ ಆ ಸದ್ಭಕ್ತರಿಗೆ ಮುಕ್ತಿ ಬೇಗ ಸಿಗುತ್ತೋ, ಯಾರಿಗೆ ಸುಲಭ ಅಂತ ಅರ್ಜುನ ಕೇಳ್ತಾ ಇದ್ದಾನೆ ಇಲ್ಲಿ. ಅರ್ಜುನ ಉವಾಚ, 12ನೇ ಅಧ್ಯಾಯ. ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ, ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ನೋಡ್ರಿ, ಯೇ ಭಕ್ತಾಃ, ಯಾವ ಭಕ್ತರು ಸತತವಾಗಿ, ನೀನೆ ಹಿಂದೆ ಅನೇಕ ಹೇಳಿದ್ದೀಯ, ಸನ್ಯಾಸ ಯೋಗ, ಕರ್ಮಯೋಗ, ಧ್ಯಾನ ಯೋಗ ಮುಂತಾದ ಎಲ್ಲಾ ಯೋಗಗಳನ್ನು ಹೇಳಿದ್ದೀಯ. ಆ ಎಲ್ಲಾ ಯೋಗಗಳನ್ನ ಪ್ರತಿನಿತ್ಯ ಫಾಲೋ ಮಾಡ್ತಾ ಇದ್ದಾರೆ. ಹಿಂದೆ ವರ್ಣಿಸಿದಂತಹ ಆ ನಿನ್ನ ಮಹಿಮೆಯನ್ನ ತಿಳಿದು ನಿನ್ನನ್ನ ಉಪಾಸನೆ ಮಾಡುವಂತಹ ಭಕ್ತರು ಮತ್ತು ದೇಹನಾಶವಿಲ್ಲದೇ ಇರುವಂತಹ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರುವಂತಹ, ಅಕ್ಷರ ಅಂದ್ರೆ ದೇಹನಾಶ ಇಲ್ಲ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿ. ಪ್ರಕೃತಿ ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ, ಮೂಲ ಪ್ರಕೃತಿ. ಆ ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅಂತಹ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡುವಂತಹ ಈ ಎರಡು ಕೆಟಗರಿ ಇರುವಂತಹ ಈ ಜನರಲ್ಲಿ ಯಾರಿಗೆ ಹೆಚ್ಚು ಮುಕ್ತಿಯ ಉಪಾಯ ತಿಳಿದಿದೆ, ಬೇಗ ಅರ್ಥಾತ್ ಮುಕ್ತಿಯನ್ನ ಹೊಂದುವಂತಹ ಬಗೆ ಯಾರಿಗೆ ತಿಳಿದಿದೆ, ಅರ್ಥಾತ್ ಇವರು ತಿಳಿದಿದ್ದರೆ, ಲಕ್ಷ್ಮೀ ಉಪಾಸಕರಾದಂತಹ ಭಕ್ತರು ತಿಳಿದಿದ್ದರೆ ಅವರು ಬೇಗ ಮುಕ್ತಿಯನ್ನು ಹೊಂದುತ್ತಾರೆ. ಪರಮಾತ್ಮನ ಉಪಾಸಕರಾದಂತಹ ಭಕ್ತರು ತಿಳಿದರೆ ಅವರು ಬೇಗ ಮುಕ್ತಿಯನ್ನು ಹೊಂದುತ್ತಾರೆ. ಹಾಗಾದ್ರೆ ಯಾರು ಬೇಗ ಸುಲಭವಾದ ಮುಕ್ತಿಯನ್ನ ಯಾವ ಒಂದು ದೇವತೆಯ ಉಪಾಸನೆಯಿಂದಾಗಿ ಪಡಿತಾರೆ ಎಂಬುವಂಥದ್ದು ಈ ಅರ್ಜುನನ ಪ್ರಶ್ನೆ. ಸರಿನಾ? ಈ ಒಂದು ಶ್ಲೋಕದಲ್ಲಿ ಈ ರೀತಿ ಇದೆ, ಅರ್ಥ ಬರ್ಕೊಳ್ಳಿ. ಯೇ ಭಕ್ತಾಃ, ಯಾವ ಭಕ್ತರು, ಯೇ ಭಕ್ತಾಃ ಯಾವ ಭಕ್ತರು, ಸತತಯುಕ್ತಾಃ, ಸತತ ಧ್ಯಾನ ಕರ್ಮ ಯೋಗ ಉಳ್ಳವರಾಗಿ, ಸತತ
ಧ್ಯಾನ ಕರ್ಮ ಯೋಗವುಳ್ಳವರಾಗಿ ಏವಂ ಹಿಂದೆ ವರ್ಣಿಸಿದ ಮಹಿಮೆಯಿಂದ ಕೂಡಿದ ನಿನ್ನನ್ನು ಏವಂ ಹಿಂದೆ ವರ್ಣಿಸಿದ ಮಹಿಮೆಯಿಂದ ಕೂಡಿದ ನಿನ್ನನ್ನು ಪರ್ಯುಪಾಸತೆ ಉಪಾಸನೆ ಮಾಡುವರೋ ಅಪಿ ಮತ್ತು ಯೇ ಯಾವ ಭಕ್ತರು ಯೇ ಯಾವ ಭಕ್ತರು ಅಕ್ಷರಂ ದೇಹನಾಶವಿಲ್ಲದ ದೇಹ ಒಂದೇ ನಿಮಿಷ ನಾನು ಏವಂ ತ್ವಾಂ ಅಂತ ಹೇಳಿಲ್ಲಲ್ಲ, ಏವಂ ಆದ್ಮೇಲೆ ತ್ವಾಂ ಅಂತ ಹೇಳಿಲ್ಲಲ್ಲ, ಏವಂ ತ್ವಾಂ ಅಂತ ಬರ್ಕೊಳ್ಳಿ. ಹೌದು ಹೇಳಿ, ಏವಂ ನಾನು ಬರ್ಕೊಂಡ್ಬಿಟ್ಟಿದ್ದೆ. ಹೌದು, ಏವಂ ತ್ವಾಂ ನೀವು ಹೇಳಬೇಕಿತ್ತಲ್ಲ ಅರುಣ ಅವರೇ. ಅಲ್ಲ, ನಾ ಬರ್ಕೊಂಡ್ಬಿಟ್ಟೆ, ನೀವು ಮುಗಿದ್ಮೇಲೆ ನಾನು ಆಗಾಗ ಸ್ವಲ್ಪ ಮಂಕ್ ಆಗ್ತಾ ಇರ್ತೀನಿ, ಹೇಳ್ತೀರಿ. ಏವಂ ತ್ವಾಂ ಅಂತ ಬರ್ಕೊಳ್ಳಿ. ಅಕ್ಷರಂ ದೇಹನಾಶವಿಲ್ಲದ ಅವ್ಯಕ್ತಂ ಅವ್ಯಕ್ತ ತತ್ವಾಭಿಮಾನಿನಿಯಾದ ಶ್ರೀದೇವಿಯನ್ನು ಅವ್ಯಕ್ತ ತತ್ವಾಭಿಮಾನಿನಿಯಾದ ಶ್ರೀದೇವಿಯನ್ನು ಉಪಾಸತೆ ಉಪಾಸಿಸುವರೋ ತೇಷಾಂ ಕೆ ಇವರಿಬ್ಬರಲ್ಲಿ ತೇಷಾಂ ಬೇಡ, ಕೆ ಬೇಡ, ತೇಷಾಂ ಇವರಿಬ್ಬರಲ್ಲಿ ಕೆ ಯೋಗವಿತ್ತಮಾಹ ಕೆ ಯೋಗವಿತ್ತಮಾಹ ಯಾರು ಹೆಚ್ಚು ಮುಕ್ತಿಯ ಉಪಾಯ ತಿಳಿದವರು, ಯಾರು ಹೆಚ್ಚು ಮುಕ್ತಿಯ ಉಪಾಯವನ್ನ ತಿಳಿದವರು. ಅಂತ ಅರ್ಜುನನ ಪ್ರಶ್ನೆ. ಈಗ ನಿಮ್ಮ ಪ್ರಶ್ನೆ ಏನಿದ್ರೆ ಕೇಳಿ. ನಮ್ಮ ಪ್ರಶ್ನೆನೂ ಅದೇನೆ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಇನ್ನು ಒಂದು ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ನೋಡಪ್ಪ, ನನ್ನ ಆಶಯ ಅಂತಂದ್ರೆ ಇದೇ ನನ್ನ ಮಾತು ಅಂತರ್ಥ. ಮತಾಹ ಅಂತ ಅನೇಕ ಬಾರಿ ಉಪಯೋಗ ಮಾಡ್ತಾ ಇರ್ತಾನೆ. ಇದೇ ನಿರ್ಧಾರ, ಇದೇ ಕೊನೆ ಅಂತ. ಹಾಗೆ ಏನು ಇದರಲ್ಲಿ ನಿರ್ಧರಿಸಿ ಹೇಳಬೇಕು ಅಂತಂದ್ರೆ, ಮಯ್ಯಾವೇಶ್ಯ ಮನಃ, ಯಾರು ನನ್ನಲ್ಲಿ ಮನಸ್ಸನ್ನ ನೆಲೆಗೊಳಿಸಿ ನಿತ್ಯಯುಕ್ತ ಉಪಾಸತೆ,
ಹಿಂದೆ ಹೇಳಿದ ಅನೇಕ ರೀತಿಯಾದ ಕರ್ಮಯೋಗ, ಧ್ಯಾನ ಯೋಗ, ಸನ್ಯಾಸ ಯೋಗ, ಜ್ಞಾನ ಯೋಗ ಯಾವ್ದ್ಯಾವ್ದನ್ನ ನಾ ಹೇಳಿದ್ದೇನೋ ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಎನ್ನುವಂತಹ ಒಂದೇ ಒಂದು ಶ್ರದ್ಧೆಯಿಂದ ನನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ಅಂಥವರೇನೇ ಯುಕ್ತತಮಾಹ, ಈ ಒಂದು ಮುಕ್ತಿಯ ಉಪಾಯವನ್ನ ಚೆನ್ನಾಗಿ ತಿಳಿದಿದ್ದಾರೆ ಅಂತ ಅರ್ಥ. ಇದೇ ನಿರ್ಧಾರ. ನನ್ನಲ್ಲಿ ಮನಸ್ಸನ್ನ ಇಡು, ಮದ್ಭಕ್ತ ಸಂಗವರ್ಜಿತ. ನೋಡಿ, ಇಂದ್ರಾವೇಶನಾದ ಅರ್ಜುನನಿಗೆ ಈ ಪ್ರಶ್ನೆ ಬಂದಿದೆ. ಹಿಂದೆ ಹೇಳಿದ ಅನೇಕ ಬಾರಿ ಹೇಳಿದ್ದಾನೆ. ಸರ್ವ ಕರ್ಮವನ್ನ ನನಗೇ ಸಮರ್ಪಣೆ ಮಾಡು ಅಂತ ಅನೇಕ ಬಾರಿ ಹೇಳಿದ್ದಾನೆ. ಮಮ ಮಾಯಾ ದುರತ್ಯಯ ಅಂತನೂ ಹೇಳಿದ್ದಾನೆ. ನನ್ನ ಮಾಯೆ ದಾಟ್ಲಿಕ್ಕಾಗೋದಿಲ್ಲ. ಅಲ್ಲಿ ಮಾಯಾ ಶಬ್ದಕ್ಕೆ ಪರಮಾತ್ಮನ ಒಂದು ಮಾಯೆ ಅಂತಲೂ ಹೇಳಬಹುದು, ಮಾಯಾ ಶಬ್ದಕ್ಕೆ ಲಕ್ಷ್ಮಿ ಅಂತಲೂ ಹೇಳಬಹುದು. ನನ್ನ ಮಾಯೆಯನ್ನ ದಾಟ್ಲಿಕ್ಕಾಗೋದಿಲ್ಲ. ನನ್ನ ಮಾಯೆ ಅಂತಂದ್ರೆ ಆ ಮಾಯಾ ಶಬ್ದ ವಾಚ್ಯಳಾದ ಲಕ್ಷ್ಮಿ ಪರಮಾತ್ಮನ ಅಧೀನಳು ಅಂತ ಅರ್ಥ. ಅಲ್ಲಿ ಅಂತಹ ಆ ಒಂದು ಪ್ರಕೃತಿಯ ಬಂಧದಲ್ಲಿ ಸಿಲುಕಿರುವಂತಹ ಆ ಜೀವ ಅಷ್ಟು ಸುಲಭವಾಗಿ ದಾಟ್ಲಿಕ್ಕೆ ಆಗೋದಿಲ್ಲ, ಆಗ್ತಾನೆ ನನ್ನನ್ನ ಭಜಿಸಿದಾಗ ಅಂತ. ಅದಕ್ಕೆ ಮಯ್ಯಾವೇಶ್ಯ ಮನಃ, ನನ್ನಲ್ಲಿಯೇ ಮನಸ್ಸನ್ನ ನೆಲೆಗೊಳಿಸಿ ನಾನು ಹೇಳಿರುವಂತಹ ಸಕಲ ಕರ್ಮ ಯೋಗಗಳನ್ನ ಮಾಡ್ತಾ ಬಂದ್ರೆ ಇದರಲ್ಲಿ ಇಂತಹ ಅರ್ಥಾತ್ ಹರಿ ಉಪಾಸಕರೇನೇ ಈ ಒಂದು ಸಂಸಾರದಿಂದ ದಾಟಿ ಮುಕ್ತಿಯ ಒಂದು ಉಪಾಯವನ್ನ ಚೆನ್ನಾಗಿ ತಿಳಿದಿದ್ದಾರೆ ಅಂತ ನನ್ನ ಭರವಸೆ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯಾರು ಯಾರು ಮಯ್ಯಾವೇಶ್ಯವನಃ, ಮಯ್ಯ ಇನ್ನೂ ಬಿಡಿಸಿ ಹೇಳಬೇಕು ಅಂತಂದ್ರೆ ಮೈ ಆವೇಶ್ಯ, ಮೈ ನನ್ನಲ್ಲಿ, ಬರ್ಕೊಳ್ಳಿ, ಮೈ ನನ್ನಲ್ಲಿ, ಮನಃ ಮನಸ್ಸನ್ನು, ಮನಃ ಮನಸ್ಸನ್ನು, ಆವೇಶ್ಯ ನೆಲೆಗೊಳಿಸಿ, ಆವೇಶ್ಯ ನೆಲೆಗೊಳಿಸಿ, ನಿತ್ಯಯುಕ್ತಾಹ ನಿತ್ಯಯುಕ್ತಾಹ ಕರ್ಮಯೋಗ ಧ್ಯಾನ ಯೋಗಗಳಿಂದ ಕರ್ಮಯೋಗ ಧ್ಯಾನ ಯೋಗಗಳಿಂದ ಪರಯಃ ಉತ್ತಮವಾದ ಶ್ರದ್ಧೆ ಉಳ್ಳವರಾಗಿ ಶ್ರದ್ಧೆ ಉಳ್ಳವರಾಗಿ ಮಾಂ ನನ್ನನ್ನು ಉಪಾಸನೆ ಮಾಡುವರೋ ಉಪಾಸನೆ ಮಾಡುವರೋ ಅವರು ಉಪೇತಾಹ ಮುಕ್ತಿಯ ಉಪಾಯವನ್ನು
ಯುಕ್ತತಮಾಹ ಹೆಚ್ಚು ಚೆನ್ನಾಗಿ ತಿಳಿದವರೆಂದು, ಯುಕ್ತತಮಾಹ ಹೆಚ್ಚು ಚೆನ್ನಾಗಿ ತಿಳಿದವರೆಂದು, ಮೇ ನನ್ನ ಮತಾಹ ಆಶಯ, ಮೇ ನನ್ನ ಮತಾಹ ಆಶಯ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಮಸ್ಕಾರ ಸರ್. ಕೃಷ್ಣಾರ್ಪಣ.